ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕವಾಗಿ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹೇಗಿದ್ದರೆ ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ದಿನವನ್ನು ಪ್ರಾರಂಭಿಸಲಿಕ್ಕೆ ಉತ್ಸಾಹದಿಂದಿದ್ದೀರಿ ಎಂಬುದಾಗಿ ನಾನು ನಂಬಿ ಕರ್ತನಲ್ಲಿ ನಾನು ಸಂತೋಷವುಳ್ಳವಳಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಆಮೇಲೆ ದೇವರು ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ. ಆತನ ಪ್ರೀತಿ ಅಪಾರವಾಗಿದೆ. ಹಲ್ಲೆಲೂಯ. ಅದಕ್ಕಾಗಿಯೇ ಈ ದಿನವನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಎಷ್ಟೋ ಜನರಿಲ್ಲ, ಗತಿಸಿ ಹೋದ್ರು. ಇನ್ನು ಅನೇಕರು ಮರಣದ ಹಾಸಿಗೆಯಲ್ಲಿ ವೇದನೆ ದುಃಖ ಪಡ್ತಾ ಇದ್ದಾರೆ. ದೇವರು ನಿನ್ನನ್ನು ನನ್ನನ್ನು ಆಶೀರ್ವದಿಸಿ ಈ ದಿನವನ್ನು ಕಾಣಲಿಕ್ಕೆ ಕೃಪೆ ಕೊಟ್ಟಿರುವಾಗ ಆ ಪರಲೋಕದ ತಂದೆಗೆ ಮಹಿಮೆಯನ್ನು ಸಲ್ಲಿಸುತ್ತಾ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 121ನೇ ಕೀರ್ತನೆ 5ನೇ ವಚನ. ಕರ್ತನು ನಿನ್ನನ್ನು ಕಾಪಾಡುವಾತನಾಗಿದ್ದಾನೆ. ಆ ಕರ್ತನು ನಿನ್ನ ಬಲಗಡೆಯಲ್ಲಿ ನಿನ್ನ ನೆರಳಿನಂತೆ ಇದ್ದಾನೆ. ಆಮೆನ್. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಕರ್ತನು ನಮ್ಮನ್ನು ಕಾಪಾಡುವಾತನು, ನಮ್ಮನ್ನು ಕಾಯುವಾತನು, ನಮ್ಮನ್ನು ನಡೆಸುವಾತನು. ಆಮೇನ್. ಅದಕ್ಕಾಗಿ ಪ್ರತಿದಿನವೂ ಪ್ರತಿ ಕ್ಷಣವೂ ಪ್ರತಿ ಗಳಿಗೆಯಲ್ಲಿ ನಮ್ಮನ್ನು ತನ್ನ ಕೃಪೆಯಲ್ಲಿ ಭದ್ರಪಡಿಸಿಕೊಂಡು ನಡೆಸ್ತಾ ಇದ್ದಾರೆ. ಕರ್ತನು ಕಾಪಾಡುವಾತನು. ಅನೇಕ ನಮಗೆ ವಿರುದ್ಧವಾದ ಕಾರ್ಯಗಳು, ನಮಗೆ ಕೇಡು ಬಯಸುವಂಥ ಕಾರ್ಯಗಳು ಮುಂದೆ ಬಂದಾಗ್ಯೂ ಆತನು ಕಾಪಾಡಿ ನಡೆಸುವಂಥ ದೇವರು. ಇದುವರೆಗೂ ಕಾಪಾಡಿದ್ದಾರೆ, ಮುಂದೆಯೂ ಕಾಪಾಡುವಾತನು. ಯಾಕಂದರೆ ನಿನ್ನೆ ಇಂದು ಎಂದೆಂದು ಏಕ ರೀತಿಯಲ್ಲಿ ನನ್ನ ದೇವರು ಜೀವಿಸುವಾತನು. ಬದಲಾಗದಂಥ ದೇವರು, ಮಾರ್ಪಡದ ದೇವರು, ಪ್ರೀತಿಸುವಂಥ ದೇವರು, ಕನಿಕರಿಸುವಂಥ ದೇವರು, ದಯೆ ತೋರಿಸುವಂಥ ದೇವರು, ಮನಮರುಗುವಂಥ ದೇವರು, ಕರುಣಾಮಯನು, ನನ್ನ ಕೃಪಾ ಸಂಪನ್ನನು, ನನ್ನ ಜೀವ ಸ್ವರೂಪನಾದಂಥ ದೇವರು. ಆತನು ನನ್ನ ಬಲಗಡೆಯಲ್ಲಿ, ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ಇರುವ ಆತನು. ಸದಾ ಕಾಲವು ನಮಗೆ ಯಾವ ಒಂದು ಕೇಡು ಉಂಟಾಗದಂತೆ, ನಮಗೆ ಯಾವ ಒಂದು ಅಪಾಯವೂ ಆಗದಂತೆ, ಅಪಾಯವಾದಾಗಲೂ ಎತ್ತಿ ನಿಲ್ಲಿಸಿ ನಡೆಸುವಂಥ, ಗಾಯಗಳಾದಾಗ್ಯೂ ಅಲ್ಪ ಗಾಯಗಳಾಗಿ ನಮ್ಮ ಪ್ರಾಣವನ್ನು ಕಾಪಾಡುವಂಥ ದೇವರು ನನ್ನ ದೇವರು. ಅಯ್ಯೋ, ಕಾಪಾಡುವಂಥ ದೇವರು ಎಂಬುದಾಗಿ ಹೇಳಿದರ, ನನಗೆ ಗಾಯ ಆಗಿದೆಯಲ್ಲ, ನನಗೆ ಆಕ್ಸಿಡೆಂಟ್ ಆಯ್ತಲ್ಲ, ನನಗೆ ಅದಾಯ್ತಲ್ಲ ಎಂಬುದಾಗಿ ನೀವು ನೆನೆಸ್ಬೋದು. ಆದರೆ ಏನೇ ಆದರೂ ಜೀವದಿಂದಿದ್ದೀರಾ. ಆಮೇಲೆ ಪ್ರಾಣವನ್ನು ಉಳಿಸಿದಾರ ದೇವರು, ಅದೇ ರಕ್ಷಿಸುವಾತ ನನ್ನ ದೇವರು. ಆ ಅನುಭವಗಳನ್ನ ಕೊಟ್ಟು ಆತನು ಎಂತಹ ದೇವರು, ಯಾವ ರೀತಿ ನಮ್ಮನ್ನು ಕಾಪಾಡುವಂಥ ದೇವರು, ಹಾಗೆ ರುಚಿ ತೋರಿಸುವಂಥ ದೇವರು ನನ್ನ ದೇವರು. ಅನೇಕರು ಬಿದ್ದ ತಕ್ಷಣವೇ ಮರಣಿಸಿರುವಂಥವ್ರು ಎಷ್ಟೋ ಜನರಿದ್ದಾರೆ. ಕಲ್ಲು ತಾಗಿ ಬಿದ್ದಂಥವರು ಕ್ಷಣ ಮಾತ್ರದಲ್ಲಿ ಮರಣಿಸಿದ್ದಾರೆ. ಆಕ್ಸಿಡೆಂಟ್ಗೆ ಸ್ಪಾಟ್ ಔಟಲ್ಲೇ ಮರಣಿಸಿರೋರು ಎಷ್ಟೋ ಜನ. ಆದಾಗ್ಯೂ ನಾವು ಏನೇ ಮಾಡಿದಾಗ್ಯೂ, ನಾವು ಒಂದು ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದಾಗ್ಯೂ, ಹೊರಗೆ ಹೋಗಿ ಕೆಲಸ ಮಾಡಿದಾಗ್ಯೂ, ಅದು ಸ್ತ್ರೀಯರೇ ಆಗಿರ್ಬೋದು, ಪುರುಷರೇ ಆಗಿರ್ಬೋದು, ಯವನಸರೇ ಆಗಿರ್ಬೋದು, ಚಿಕ್ಕ ಮಕ್ಕಳೇ ಆಗಿರ್ಬೋದು, ವೃದ್ಧರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಪ್ರಯಾಣವನ್ನು ಆಶ್ರಯಿಸುವಂಥ ದೇವರು, ಕಾಪಾಡುವಂಥ ದೇವರು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಪಾಯವಾದಂಥ ಸ್ಥಿತಿ ಏರ್ಪಟ್ಟರೂ ಕೂಡ ನಮ್ಮನ್ನು ತಪ್ಪಿಸುವಂಥ ದೇವರು. ಆಮೇನ್. ನಿನ್ನನ್ನು ಪ್ರೀತಿಸುವಂಥ ದೇವರು, ನಿನ್ನನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಯಾಕೆಂದರೆ ಆತನು ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ಕಾಯ್ತಾ ಇದ್ದಾರೆ. ಇಸ್ರಾಯೇಲ್ಯರನ್ನು ಕಾಯುವ ಆತನು ತೂಕಡಿಸ್ತಾ ಇಲ್ಲ, ನಿದ್ರಿಸ್ತಾ ಇಲ್ಲ. ಆತನು ನಿದ್ರಿಸುವಂಥ ದೇವರಲ್ಲ, ತೂಕಡಿಸುವಂಥ ದೇವರಲ್ಲ. ಕ್ಷಣ ಮತ್ತು ತೂಕಡಿಸಿದ್ರೆ ಏನಾಗುತ್ತೋ ಅನ್ನುವ ನಿಟ್ಟಿನಲ್ಲಿ ನನ್ನ ದೇವರು ಕಣ್ಣನ್ನು ಕೂಡ ಮುಚ್ಚದೆ ತನ್ನ ಕಣ್ಗಾವಲಿನಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ತನ್ನ ಅಂಗೈಗಳಲ್ಲಾಗಿದೆ ನಮ್ಮನ್ನು ಚಿತ್ರಿಸಿಕೊಂಡಿರುವಂಥದ್ದು. ಆಮೇಲೆ ಎಷ್ಟು ಅಪಾರವಾದ ಪ್ರೀತಿ ನನ್ನ ತಂದೆ ಆದಂಥ ದೇವರಿಗೆ ನಮ್ಮ ಮೇಲೆ. ತಂದೆ ತಾಯಿಗಳು ಮನೆಯಲ್ಲಿರುವವರೆಗೂ ಕ್ಷೇಮವನ್ನು ಕೊಡ್ಬೋದು. ನಾವು ಹೊರಗೆ ಹೋದಾಗ ನಮ್ಮ ತಂದೆ ತಾಯಿಗಳು ನಮ್ಮ ಹಿಂದೆ ಬರ್ತಾರಾ? ಅಥವಾ ತಂದೆ ತಾಯಿಗಳ ಮಕ್ಕಳು ಯಾವಾಗಲೂ ಹಿಂದೆ ಇರ್ತಾರಾ? ಯಾರಿರ್ತಾರೆ? ನನ್ನ ಜೀವ ಸ್ವರೂಪನ ಅಂತ ದೇವರು,
ತನ್ನ ದೂತರಿಗೆ ಆಜ್ಞಾಪಿಸಿ ಹೋಗುವಾಗಲೂ ಬರುವಾಗಲೂ ನಮಗೆ ಕ್ಷೇಮವನ್ನು ಕೊಟ್ಟು ನಮ್ಮ ಪರಲೋಕದ ತಂದೆಯೂ ಕೂಡ ನೆರಳಿನಂತೆ ನಮ್ಮ ಬಲಗಡೆಯಲ್ಲಿ ಇದ್ದಾರೆ. ಆಮೇಲೆ ಅಂಥ ಉನ್ನತ ದೇವರನಾಗಿದೆ ನೀನು ನಾನು ಈ ದಿನ ಆರಾಧಿಸ್ತಾ ಇರುವಂಥದ್ದು, ನೀನು ನಾನು ಅದನ್ನು ಸೇವಿಸ್ತಾ ಇರುವಂಥದ್ದು, ನೀನು ನಾನು ನಂಬಿ ಜೀವಿಸ್ತಾ ಇರುವಂಥದ್ದು. ಪರಾತ್ಪರ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರ್ತಾರೆ. ನೀನು ಕರ್ತನಾದ ದೇವರನ್ನ ಮೊರೆ ಹೊಕ್ಕಿರೋದಾದ್ರೆ ನೀನು ಸುರಕ್ಷಿತವಾಗಿರ್ತಾರೆ, ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತೆ, ನನ್ನ ಮಕ್ಕಳು ಸುರಕ್ಷಿತವಾಗಿರ್ತಾರೆ, ನನ್ನ ತಂದೆ ತಾಯಿಗಳು ಸುರಕ್ಷಿತವಾಗಿರ್ತಾರೆ, ನೀನು ಸುರಕ್ಷಿತವಾಗಿರ್ತೀಯ. ಆಮೇಲೆ ಹಲ್ಲೆಲೂಯಾ. ಎಸ್, ಆತನು ಕಾಪಾಡಿ ಇದುವರೆಗೂ ನಡೆಸಿದ್ದಾರೆ, ಇನ್ನು ಮುಂದೆಯೂ ನಡೆಸ್ತಾರೆ. ಭಯ ಪಡುವ ಅವಶ್ಯವಿಲ್ಲ, ದಿಗ್ಭ್ರಮೆಗೊಳ್ಳದಿರು, ಆತನು ಸಹಾಯಕನು. ಏನೇ ಪರಿಸ್ಥಿತಿಗಳಿಂದ ದೇವರ ಮೇಲೆ ಭಾರ ಹಾಕಿ, ಏನೇ ಅಪಾಯಗಳು ನಿಮ್ಮ ಕಣ್ಣು ಮುಂದೆ ನಿಮಗೆ ಅನ್ನಿಸ್ತಾ ಇತ್ತು, ದೇವರ ಮುಂದೆ ದೇವರ ಸಮ್ಮುಖಕ್ಕೆ ಬಂದು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. ತಪ್ಪಿಸುವಂಥ ದೇವರು, ರಕ್ಷಿಸುವಂಥ ದೇವರು, ಆಶ್ರಯಿಸುವಾಗ ನಮ್ಮನ್ನು ಬಲಪಡಿಸ್ತಾರೆ. ಮೇನೆ ವಿಜ್ಞಾಪನೆಗಳು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸಿಕೊಡಿ. ಪರಿಶುದ್ಧರು ಉನ್ನತನಾದಂಥ ಜೀವವುಳ್ಳ ದೇವರ ನಿಮಗೆ ಸ್ತೋತ್ರ. ಮುಂಜಾನೆಯೇ ಕರ್ತನೆ ನಮ್ಮನ್ನು ವಾಕ್ಯದ ಮೂಲಕ ಆಧರಿಸಿದಕ್ಕಾಗಿ ಧೈರ್ಯಪಡಿಸಿದಕ್ಕಾಗಿ ಸ್ತೋತ್ರ. ನೀವು ನಮ್ಮನ್ನು ಕಾಯುವಾತನು ಕಾಪಾಡುವಾತನಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯಾರು ಯಾವ್ಯಾವ ಪ್ರಯಾಣಗಳನ್ನ ಮಾಡ್ತಿದ್ರೋ, ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೋ, ಎಲ್ಲೆಲ್ಲಿ ಅನೇಕ ಪ್ರಯತ್ನಗಳು ಅದೆಲ್ಲದರ ವಿಚಾರದಲ್ಲಿ ಕಾಪಾಡಿ ಭದ್ರಪಡಿಸಿ ಸಾಕ್ಷಿಯಾಗಿ ನಮ್ಮನ್ನೆಲ್ಲ ನಿಲ್ಲಿಸುವ ವಾಗ್ದಾನ ಕೇಳ್ತಾ ಪ್ರತಿಯೊಬ್ಬೊಬ್ಬರ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಜೀವಗಳ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಗಳ ಪರಲೋಕದ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.